ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ. ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀಮಂತ ರೈತರು ಯೂರಿಯಾಗೆ ಕ್ಯೂನಲ್ಲಿ ನಿಲ್ತಾ ಇಲ್ಲ. ಸಣ್ಣ ಮಧ್ಯಮ ವರ್ಗದ ರೈತರು ಕ್ಯೂನಲ್ಲಿ ನಿಲ್ತಿದ್ದಾರೆ. ಆದ್ರೂ ಕೂಡ ಅವರಿಗೆ ಯೂರಿಯಾ ಸಿಗ್ತಾ ಇಲ್ಲ. ಕೃಷಿ ಇಲಾಖೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ 1.35 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇದೆ. ಹೆಚ್ಚು ಬೇಡಿಕೆ ಇರುವಂತಹ ರೈತರಿಗೆ ಗೊಬ್ಬರವನ್ನ ಪೂರೈಸಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಶ್ರೀಮಂತ ರೈತರು ಕೂಡ ಯೂರಿಯಾಗೆ ಕ್ಯೂ ನಿಲ್ತಾ ಇಲ್ಲ. ಆದರೆ ಸಣ್ಣ ರೈತರು ಮಾತ್ರ ಕ್ಯೂ ನಿಲ್ಲುವಂತ ಪರಿಸ್ಥಿತಿ. ನಿಂತರೂ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ಈಗ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಅವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಒಂದು, ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ. ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೀವಿ, ವಿತರಣೆ ಮಾಡುವಂತದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಭ್ರಷ್ಟಾಚಾರ ಇದೆ. ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಇವತ್ತು ನೇರವಾದ ಪ್ರಶ್ನೆ ನಾವು ಕೇಳಿದ್ರೆ, ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರು ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರು ಸಿಗ್ತಾ ಇಲ್ಲ. ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ. ನೀವು ನೋಡಿ, ಟಿವಿಯಲ್ಲಿ ಎಲ್ಲ ನೀವೇ ತೋರಿಸ್ತೀರಾ, ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿಗಾರರು, ಸಣ್ಣ ರೈತರು, ಬಡವ ರೈತರು. ಯಾವ ಶ್ರೀಮಂತ ರೈತರು ಕೂಡ ಕ್ಯೂವಲ್ಲಿ ನಿಂತಿಲ್ಲ. ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ಆಯ್ತು. ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ. ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀಮಂತ ರೈತರು ಯೂರಿಯಾಗೆ ಕ್ಯೂನಲ್ಲಿ ನಿಲ್ತಾ ಇಲ್ಲ. ಸಣ್ಣ ಮಧ್ಯಮ ವರ್ಗದ ರೈತರು ಕ್ಯೂನಲ್ಲಿ ನಿಲ್ತಿದ್ದಾರೆ. ಆದ್ರೂ ಕೂಡ ಅವರಿಗೆ ಯೂರಿಯಾ ಸಿಗ್ತಾ ಇಲ್ಲ. ಕೃಷಿ ಇಲಾಖೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ 1.35 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇದೆ. ಹೆಚ್ಚು ಬೇಡಿಕೆ ಇರುವಂತಹ ರೈತರಿಗೆ ಗೊಬ್ಬರವನ್ನ ಪೂರೈಸಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಶ್ರೀಮಂತ ರೈತರು ಕೂಡ ಯೂರಿಯಾಗೆ ಕ್ಯೂ ನಿಲ್ತಾ ಇಲ್ಲ. ಆದರೆ ಸಣ್ಣ ರೈತರು ಮಾತ್ರ ಕ್ಯೂ ನಿಲ್ಲುವಂತ ಪರಿಸ್ಥಿತಿ. ನಿಂತರೂ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ಈಗ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಅವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಒಂದು, ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ. ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೀವಿ, ವಿತರಣೆ ಮಾಡುವಂತದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಭ್ರಷ್ಟಾಚಾರ ಇದೆ. ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಇವತ್ತು ನೇರವಾದ ಪ್ರಶ್ನೆ ನಾವು ಕೇಳಿದ್ರೆ, ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರು ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರು ಸಿಗ್ತಾ ಇಲ್ಲ. ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ. ನೀವು ನೋಡಿ, ಟಿವಿಯಲ್ಲಿ ಎಲ್ಲ ನೀವೇ ತೋರಿಸ್ತೀರಾ, ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿಗಾರರು, ಸಣ್ಣ ರೈತರು, ಬಡವ ರೈತರು. ಯಾವ ಶ್ರೀಮಂತ ರೈತರು ಕೂಡ ಕ್ಯೂವಲ್ಲಿ ನಿಂತಿಲ್ಲ. ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ಆಯ್ತು. ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ. ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀಮಂತ ರೈತರು ಯೂರಿಯಾಗೆ ಕ್ಯೂನಲ್ಲಿ ನಿಲ್ತಾ ಇಲ್ಲ. ಸಣ್ಣ ಮಧ್ಯಮ ವರ್ಗದ ರೈತರು
ಕ್ಯೂನಲ್ಲಿ ನಿಲ್ತಿದ್ದಾರೆ. ಆದ್ರೂ ಕೂಡ ಅವರಿಗೆ ಯೂರಿಯಾ ಸಿಗ್ತಾ ಇಲ್ಲ. ಕೃಷಿ ಇಲಾಖೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ 1.35 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇದೆ. ಹೆಚ್ಚು ಬೇಡಿಕೆ ಇರುವಂತಹ ರೈತರಿಗೆ ಗೊಬ್ಬರವನ್ನ ಪೂರೈಸಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಶ್ರೀಮಂತ ರೈತರು ಕೂಡ ಯೂರಿಯಾಗೆ ಕ್ಯೂ ನಿಲ್ತಾ ಇಲ್ಲ. ಆದರೆ ಸಣ್ಣ ರೈತರು ಮಾತ್ರ ಕ್ಯೂ ನಿಲ್ಲುವಂತ ಪರಿಸ್ಥಿತಿ. ನಿಂತರೂ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ಈಗ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಆ ವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ. ಒಂದು, ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ. ಎರಡನೇದಾಗಿ, ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೀವಿ, ವಿತರಣೆ ಮಾಡುವಂತದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಭ್ರಷ್ಟಾಚಾರ ಇದೆ. ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ಇವತ್ತು ನೇರವಾದ ಪ್ರಶ್ನೆ ನಾವು ಕೇಳಿದ್ರೆ, ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರಿಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರಿಗೆ ಸಿಗ್ತಾ ಇಲ್ಲ. ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ. ನೀವು ನೋಡಿ, ಟಿವಿಯಲ್ಲೆಲ್ಲ ನೀವೇ ತೋರಿಸ್ತೀರಾ, ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿಗಾರರು, ಸಣ್ಣ ರೈತರು, ಬಡವ ರೈತರು. ಯಾವ ಶ್ರೀಮಂತ ರೈತರು ಕೂಡ ಕ್ಯೂ ಅಲ್ಲಿ ನಿಂತಿಲ್ಲ. ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ. ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ. ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಶ್ರೀಮಂತ ರೈತರು ಯೂರಿಯಾಗೆ ಕ್ಯೂನಲ್ಲಿ ನಿಲ್ತಾ ಇಲ್ಲ. ಸಣ್ಣ ಮಧ್ಯಮ ವರ್ಗದ ರೈತರು ಕ್ಯೂನಲ್ಲಿ ನಿಲ್ತಿದ್ದಾರೆ. ಆದ್ರೂ ಕೂಡ ಅವರಿಗೆ ಯೂರಿಯಾ ಸಿಗ್ತಾ ಇಲ್ಲ. ಕೃಷಿ ಇಲಾಖೆ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ 1.35 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇದೆ. ಹೆಚ್ಚು ಬೇಡಿಕೆ ಇರುವಂತಹ ರೈತರಿಗೆ ಗೊಬ್ಬರವನ್ನ ಪೂರೈಸಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ದೆಹಲಿಯಲ್ಲಿ ಬಿಜೆಪಿ ಸಂಸದ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಶ್ರೀಮಂತ ರೈತರು ಕೂಡ ಯೂರಿಯಾಗೆ ಕ್ಯೂ ನಿಲ್ತಾ ಇಲ್ಲ. ಆದರೆ ಸಣ್ಣ ರೈತರು ಮಾತ್ರ ಕ್ಯೂ ನಿಲ್ಲುವಂತ ಪರಿಸ್ಥಿತಿ. ನಿಂತರೂ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ಈಗ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ.